ನಮ್ಮ ಸಹೋದರಿ ಹೇಳಿದ್ರು, ನಮ್ಮ ಜಯಕ್ಕ, ನನಗೆ ಮೀಸಲಾತಿಯಲ್ಲಿ ಅವಕಾಶ ಕೊಡಬೇಡ್ರಿ, ನಮ್ಮ ಅರ್ಹತೆ ಮೇಲೆ ಅವಕಾಶ ಕೊಡಿ ಅಂತ ಸತ್ಯ ನೋಡು. ಸಹೋದರಿ ಜಯಕ್ಕನವರೇ, ನಮ್ಮ KM ಸುರೇಶ್ ಅವರು ಸಹ ಬಹಳ ವರ್ಷಗಳ ಕಾಲ ರಾಜಕಾರಣದಲ್ಲಿ ಭಾರತೀಯ ಜನತಾ ಪಾರ್ಟಿ ಜೊತೆಗೆ AC ರವೀಂದ್ರನಾಥ್ ಅವರ ಜೊತೆಗೆ ಶಿವೇಶ್ವರ ಜೊತೆಗೆ ಸದಾ ಬೆಂಬಲವಾಗಿ ನಿಂತ KM ಸುರೇಶ್ ಅವರೇ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಕಡ್ಲೆಮಾರ್ ತನಿಂಜಯವರೇ, ಅಣ್ಣೇಶ್ವರವರೇ, ಅನಿಲ್ ನಾಯ್ಕರವರೇ, ಮಂಡಲ ಅಧ್ಯಕ್ಷರಾದ ತಾರೇಶ್ ನಾಯ್ಕರವರೇ, ಕುಮಾರ್ ಅವರೇ, ಹೊನ್ನಾಳಿ ಅಧ್ಯಕ್ಷರಾದ ನಾಗರಾಜ್ ಅವರೇ, ಮಹಾನಗರ ಪಾಲಿಕೆ ಸದಸ್ಯರಾಗಿ ಪ್ರತಿಪಕ್ಷದ ನಾಯಕರಾಗಿ ಅವರೆಲ್ಲ ಜಾಪಾನಿ ಮುಸ್ಲಿಂ ವಿಮೋಚನ ಜಿಲ್ಲಾಧ್ಯಕ್ಷ ಕೆಲಸ ಮಾಡಿದ ಶಿವಪ್ರಕಾಶ್ ಅವರೇ, ಹರಪಳ್ಳಿ ಅಧ್ಯಕ್ಷರಾದ ಶೇಖರ್ ಅವರೇ, ಅವರೆಲ್ಲರಲ್ಲಿದೆ ವೇದಿಕೆ ನಿರ್ಮಿಸಿದ ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳೇ, ಕಳೆದ 5 ದಿವಸಗಳಿಂದ ನಿಮ್ಮ ಮನೆ ಕೆಲಸ ಎಲ್ಲವನ್ನು ಪ್ರತಿಭಟಿಸಿ ವಿಸ್ತಾರಕವಾಗಿ ಶಿವಮೊಗ್ಗ, ಹಾವೇರಿ, ವಿಜಯನಗರ, ಬಳ್ಳಾರಿ ಮತ್ತು ದಾವಣಗೆರೆ ಜಿಲ್ಲೆ ನಮ್ಮ ಕ್ಷೇತ್ರಗಳನ್ನಂತೆ ಮನೆ ಮನೆಗೆ ಸಂಪರ್ಕ ಮಾಡಿ ಜನರ ನಾಡಿ ಮಿಡಿತವನ್ನು ಅರಿತು ಅಲ್ಲಿ ಪೋಸ್ಟರ್ ನಡೆಸಿ ಇಲ್ಲಿ ಬಹಳ ಗೌರವದ ವೇದಿಕೆ ಮುಂಭಾಗ ರೂಪಿಸುತ್ತಿರುವ ಎಲ್ಲ ಬಂಧುಗಳು, ವಿಸ್ತಾರಕ ಬಂಧುಗಳಿಗೆ ಮಾತನಾಡಿ ಧನ್ಯವಾದ ಸಲ್ಲಿಸುತ್ತೇನೆ. ಮತ್ತು ಇನ್ನುಳಿದಂತೆ ಭಾರತೀಯ ಜನತಾ ಪಾರ್ಟಿ ಆದರ್ಶ ಸ್ತಂಭ ಯಾರಂದ್ರೆ ನಾವಲ್ಲ, ವೇದಿಕೆ ಮೇಲೆ ಕೂತಂತವರು ನಿಜವಾಗ್ಲೂ ನಾವಲ್ಲ. ವೇದಿಕೆ ಮುಂಭಾಗದಲ್ಲಿಲ್ಲ, ನೀವು ಕಾನೂನಿನ ಚುನಾವಣೆ ಯಾವ ಪಕ್ಷದ ಕಾಯ್ತೀರಿ, ನಿಮಗೆ ನಾನು ಅತ್ಯಂತ ಹೃದಯಪೂರ್ವಕವಾದ ಮುಖಂಡರಿಗೆ, ಕಾರ್ಯಕರ್ತರಿಗೆ, ನಾನು ಮಾತೆಯರಿಗೆ, ಸಹೋದರರಿಗೆ ಹೃದಯಪೂರ್ವಕವಾದ ಧನ್ಯವಾದ ಸಲ್ಲಿಸುತ್ತೇನೆ. ಬಂಧುಗಳೇ, ಸುದ್ದಿಯನ್ನು ಬಿಡಿಸಲು ಆಗಮಿಸಿದ ಮಾಧ್ಯಮದ ಸ್ನೇಹಿತರೆ, ಬಂಧುಗಳೇ, ಹೆಚ್ಚು ಮಾತಾಡಿದೆ ನಾವೆಲ್ಲರೂ ಮುಂಬರುವ ಕೇವಲ ಇಲ್ಲಿ ಚುನಾವಣೆ 1.5 ವರ್ಷ ಮಾತ್ರ ಬಾಕಿ ಇದೆ. 2 ವರ್ಷ ಅಲ್ಲ, ಮಾರ್ಚ್ 28 ಮಾರ್ಚ್ ಚುನಾವಣೆ ಘೋಷಣೆ ಆಗುತ್ತೆ. ಇದು ಫೆಬ್ರವರಿ 5ನೇ ತಾರೀಕು, ಮಾರ್ಚ್ 8 ನಮ್ಮ ಸೋದರ ಲೆಕ್ತಾರೆ. ಯಾಕೆ ಪಾಲ್ವಾಡ ಕೊಡ್ತಾರೆ ಅಂತೇಳಿ ಈಗ ಕೊನೆ 6 ತಿಂಗಳು ಈ ಸರ್ಕಾರ ಕಾಯಿಸಿಲ್ಲ. ಮುಖ್ಯಮಂತ್ರಿಗಳು ಅತಿ ಹೆಚ್ಚು ಬಜೆಟ್ ಅನ್ನು ಮಂಡಿಸಿದ ಕೀರ್ತಿ ತೆಗಿಬೇಕಂತೇಳಿ ಅವರು ಕುರ್ಚಿಯನ್ನ ಗಮ್ಮಾಗಿ ಬಿರಿಯಾಗಿ ಕೊಡುವರು. ಇನ್ನು ಅವರು ಔಟ್ಲೈನ್ ಇನ್ನೊಂದು ಕಡಿತ ಆ ಕುರ್ಚಿನ ಹಗ್ಗಾಗಿ ಕಟ್ಟಿ ಉಪಮುಖ್ಯಮಂತ್ರಿಗಳು ಇನ್ನು 1 ವರ್ಷ ಚುನಾವಣೆ ಅದೇನು ಕಾರಣವಾಗಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲ್ಲ, ಅದಕ್ಕೆ ನಾನು ಮುಖ್ಯಮಂತ್ರಿ ಆಗಬೇಕಂತ ಹೇಳಿ ಅವರು ಫೆವಿಕಾಲ್ ಹಾಕಿ ಕೂಡೋದಕ್ಕೆ ಎಲ್ಲ ರೀತಿ ಪ್ರಯತ್ನ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಮುಂಬರುವ ದಿನಗಳಲ್ಲಿ ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ವಿಜಯನಗರ ಸಾಧನೆಗೆ ಸದ್ಯಕ್ಕೆ ಯಾರು ಚುನಾವಣೆ ಬಂದದ್ದು ಯಾವಪ್ಪ ದಾವಣಗೆರೆ ದರ್ಶನ. ಇದು ಅಗ್ನಿ ಪರೀಕ್ಷೆ, ನಮ್ಮೆಲ್ಲರಿಗೂ ನಾವು ಸಂಕಲ್ಪ ಮಾಡಿ ಇದನ್ನ ಜನ ಬರ್ತಾರೆ, ನಮ್ಮ ಸಮಯವನ್ನು ಕೊಡ್ತೀವಿ ಅಂತ ಹೇಳಿ ನಾವು ನೀವು ಸಂಕಲ್ಪ ಮಾಡಬೇಕಾದ್ರೆ ದಾವಣಗೆರೆ ಬಾಗಲಕೋಟೆಯಲ್ಲಿ ನೀವು ಗೆಲ್ಲಿಸ್ತಾರೆ. ದಾವಣಗೆರೆ ದಕ್ಷಿಣದಲ್ಲಿ ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು ತೀರ್ಮಾನ ಮಾಡ್ತಾರೆ ಯಾರ ಅಭ್ಯರ್ಥಿ ಅಂತ ಹೇಳಿ. ಅಭ್ಯರ್ಥಿಯನ್ನು ಗೆಲ್ಲಿಸಿ ರಾಜ್ಯದ ಅಧ್ಯಕ್ಷತೆ ಮಡಿಲಿಗೆ ನಾವು ಹಾಕಬೇಕಾದ್ರೆ ಅದಕ್ಕೋಸ್ಕರ ಸಂಕಲ್ಪ ಮಾಡ್ಬೇಕಂತ ಹೇಳಿ ನಾನು ವಿನಂತಿಯನ್ನು ಮಾಡ್ತೀನಿ. ಈ ರಾಜ್ಯದ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ, ನಿಮ್ಗೆಲ್ಲ ಗೊತ್ತಿದೆ. ಪ್ರತಿ ಹಳ್ಳಿಗಳಲ್ಲಿ ನಾವು ರಾಜ್ಯ ಸರ್ಕಾರವನ್ನು ಕೇಳ್ತೀವಿ,
ಈ 2000 ತುಳಿದ್ರೆ ನಾವ್ಯಾಕೆ ಕೇಳಿಸೋದು, ನಮ್ಗೆ ಗಂಡೆ ತುರ್ಬೇಕಲ್ವಾ ಅಂತ ಹೇಳ್ತಾರೆ. ಗೃಹ ಜಾತಿ ಗೃಹಲಕ್ಷ್ಮಿ ದುಡ್ಡು ಬರ್ತಾನೆ ಇಲ್ಲ, 5,000 ಕೋಟಿ ಲೂಟಿ ಬಿಡ್ತಾರೆ ಅಧ್ಯಕ್ಷ ಮಾತಾಡ್ತಾರೆ. ನಾನು ಪ್ರತಿ ಹಳ್ಳಿಯಲ್ಲಿ ಮನೆಗೆ ಹೋಗ್ತೀನಿ, ಗೃಹ ಜಾತಿ ಅಂದರೆ 100 ರೂಪಾಯಿ ಬರ್ತದ್ದು, ಇವತ್ತು 600, 700, 800 ರೂಪಾಯಿ ಇರ್ತಾರೆ. ಶಕ್ತಿ ಬಸ್ಸೇ ಇಲ್ಲ, ಇವರಿಗೆ ಇಲ್ಲೇ ಇಲ್ಲ. ಇನ್ನು ಅಕ್ಕಿ ಕೊಡುದು ಮೋದಿ, ಆ ಪುಣ್ಯ ಅಕ್ಕಿ ಕೊಡುದು ಮೋದಿ, ಅದಕ್ಕೆ ಇಂದಿರಾ ಕಿಟ್ ಅಂತ ಹೇಳಿಕೊಟ್ಟಿದ್ದಾರೆ ಇವರು ಈ ಸರ್ಕಾರ. ನಾವೇಳಿದ್ವಿ ದಾವಣಗೆರೆ ದಕ್ಷಿಣ ಅಭ್ಯರ್ಥಿನ ಗೆಲ್ಲಿಸಿ ಕಳಿಸ್ತೀವಿ ಅಂತ ಹೇಳಿ ನಾವು ರಾಜ್ಯದ ಅಧ್ಯಕ್ಷ ಸಂಕಲ್ಪವನ್ನು ಮಾಡ್ತೀವಿ ಅಂತ ಹೇಳಿ, ಇದ್ರ ಜೊತೆಗೆ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ಇನ್ನು ಕೇವಲ ಚುನಾವಣೆ ಕೊನೆ ಆಡಿಕೊಂಡು ಲೆಕ್ಕಕ್ಕಿಲ್ಲ. ನಾಳೆ ಏಪ್ರಿಲ್ ತಿಂಗಳು ಸರ್ಕಾರ ಬಿದ್ದು ಹೇಳಕ್ಕಾಗಲ್ಲ, ಯಾಕಂದ್ರೆ ಕುರ್ಚಿ ಕದನ ಇರ್ತದೆ. ವೀರಪ್ಪ ಈ ಕಾಲದಲ್ಲಿ ವಿಧಾನಸೌಧ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಕಪ್ಪು ಸಾಸರ್ ಹೊರಲಾಡಿದ್ರು. ಈಗ ಸಂಸ್ಕೃತಿ ಇಲ್ಲ, ಚಾಕು ಚೂರಿ ಚೈನ್. ಕಾಂಗ್ರೆಸ್ ಅಂದ್ರೆ ಭ್ರಷ್ಟಾಚಾರಕ್ಕೆ ಮತ್ತೊಂದು ಹೆಸರು ಕಾಂಗ್ರೆಸ್, ಗುಂಡಾಗಿರಿಗೆ ಮತ್ತೊಂದು ಹೆಸರು ಕಾಂಗ್ರೆಸ್. ಚಾಕು ಚೂರಿ ಸಂಸ್ಕೃತಿ ಕಾನೂನಿ ಚುನಾವಣೆ ಯಾವುದೇ ಸಂದರ್ಭದಲ್ಲಿ ಬರ್ಬೋದು. ರಾಜ್ಯ ಸರ್ಕಾರ ಕೊನೆಯವರೆಗೆ ಉಳಿಯಲ್ಲ. ಸೂರ್ಯ ಚಂದ್ರ ಈ ರಾಜ್ಯದಲ್ಲಿ ಸರ್ಕಾರ ಬದಲಾಗುತ್ತೆ. ಇವತ್ತು ನಾವು ನೀವು ಒಟ್ಟಾಗಿ ರಾಜ್ಯದ ಅಧ್ಯಕ್ಷರಿಗೆ ಹೇಳ್ಬೇಕಾಗಿದೆ. ಅಧ್ಯಕ್ಷ, ರಾಜ್ಯದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಕಾಂಗ್ರೆಸ್ ವಿರುದ್ಧ ಮೂಢಾಗರಣ ಪಾದಯಾತ್ರೆ ಮಾಡಿ ನಮ್ಮ ಯುವ ಮುಖಂಡರು, ರಾಜ್ಯಾಧ್ಯಕ್ಷರು, ಮುಖಂಡರು, ಅವರಿಗೆ ನಾವು ಧನ್ಯವಾದ ಸಲ್ಲಿಸುತ್ತೇವೆ. ಪಾದಯಾತ್ರೆ ಮಾಡಿದ್ರು ಭ್ರಷ್ಟಾಚಾರ, ವಾಲ್ಮೀಕಿ ಹಗರಣ 175 ಕೋಟಿ, 2 ದಂಡಿಗೂ ಬಂಗಾಳಿಗೂ ಕಾರ್ಖಾನೆಗೂ ಅದರ ವಿರುದ್ಧ ಹೋರಾಟ ಮಾಡಿ ಹಣವನ್ನು ವಾಪಸ್ ಕೀರ್ತಿ ಯಾರು ಸಲ್ಲುತ್ತೆ? ಯಾರು ಸಲ್ಲುತ್ತಪ್ಪ? ಯಾರು ಸಲ್ಲುತ್ತೆ? ವಿಜಯನಗರ ಯಡಿಯೂರಪ್ಪ. ಯಾಕಂದ್ರೆ ಯಡಿಯೂರಪ್ಪ ರೈತ ನಾಯಕ, ರಾಜ, ಹುಡುಗಿ. ನಾವೆಲ್ಲ ಸಣ್ಣ ಕೇಳಿ ಯಡಿಯೂರಪ್ಪ ಹುಡುಗಿದ್ದಾರೆ. ಯಡಿಯೂರಪ್ಪ ಹುಡುಗಿದ್ದಾರೆ, ರಾಜ ಹುಡುಗಿದ್ದಾರೆ. ಬರೀ ರಾಜ ಹುಡುಗಿ ನಾವು ಜೊತೆಗಿದ್ದೀವಿ ಅಂತ ಹೇಳಿ ಸಂದೇಶವನ್ನು ಕೊಡೋಣ. ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡಲು ಅಬಕಾರಿ ಇಲಾಖೆಯಲ್ಲಿ 6,000 ಕೋಟಿ ಮಂಗೆ ಮಾಯ ಮಾಡಿದ್ರು. ಅದರ ವಿರುದ್ಧ ಹೋರಾಟ ಮಾಡಲು ರಾಜ್ಯಾಧ್ಯಕ್ಷರು. ಈ ಗೃಹಲಕ್ಷ್ಮಿ 5,000 ಕೋಟಿ ಜನವರಿ, ಫೆಬ್ರವರಿ, ಮಾರ್ಚ್ ಮಾಯ ಆಯಿತು. ಅದನ್ನು ಹೋರಾಟ ಮಾಡಿ ಕೀರ್ತಿ ಕಬ್ಬಿಗೆ ಮೆಕ್ಕೆಜೋಳ ಬೆಂಬಲ ಕೊಡಿಸಬೇಕಂತ ಹೇಳಿ ನಮ್ಮ ರಾಜ್ಯದ ಅಧ್ಯಕ್ಷರು ಹೋರಾಟ ಮಾಡಿದ್ರೆ ಅವರಿಗೆ ನಾವು ರಾಜ್ಯದ ಅಧ್ಯಕ್ಷ ಹೇಳಬೇಕು. ನಾವು ವಿಶೇಷವಾದ ಧನ್ಯವಾದ ಸಲ್ಲಿಸ್ತೀವಿ. ದಾವಣಗೆರೆ ಜಿಲ್ಲೆಯ ಜನ, ಮುಖಂಡರು, ಕಾರ್ಯಕರ್ತರು ನಿಮ್ ಜೊತೆಗಿದ್ದೀರಿ ಸಂದೇಶವನ್ನು ಕೊಡೋಣ ಅಂತ ಹೇಳಿ ವಿನಂತಿ ಮಾಡ್ತೀವಿ. ಬಂಧುಗಳೇ, ವ್ಯಕ್ತಿಗಿಂತ ಪಕ್ಷ ಮುಖ್ಯ, ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ. ಹೌದಾನೆ? ಇಲ್ಲಿ ವ್ಯಕ್ತಿ ಮುಖ್ಯ ಅಲ್ಲ, ದೇಶ ಮುಖ್ಯ. ನರೇಂದ್ರ ಮೋದಿ ನಿತಿನ್ ನಬಿ 45 ವರ್ಷದ ಯುಗ, ಅವರು ನನ್ನ ವಿಶ್ವ ಮೆಚ್ಚಿದ ನಾಯಕ. ಅವರನ್ನ ರಕ್ತಗಂಬಳಿ ಸ್ವಾಗತ ಮಾಡ್ತಾರೆ ಅಂತ ಮೋದಿಜಿ ಹೇಳಿದ್ರು. ನಿತಿನ್ ನಬಿ ಮೈ ಬಾಸ್, ನನ್ನ ನಾಯಕರು, ನನ್ನ ಬಾಸ್ ಅಂತ ಹೇಳಿದ್ರು. ಬಾಸ್ ಅಂತ ಹೇಳಿದ್ರು. ನಮಗೆ ರಾಷ್ಟ್ರೀಯ ನಾಯಕರು ಬಾಸ್, ರಾಷ್ಟ್ರೀಯ ಅಧ್ಯಕ್ಷರು ಬಾಸ್. ಸರ್ಕಾರ ಅಂತ ಬಂದ್ರೆ ಮೋದಿಜಿ, ಸಚಿವ ಸಂಪುಟ ನನಗೆ ಉತ್ತಮ ಆಡಳಿತ ಕೊಡ್ತಿದ್ದಾರೆ. ರಾಜ್ಯದ ಅಧ್ಯಕ್ಷರು ನನಗೆ ಬಾಸ್ ತಾನೆ, ರಾಜ್ಯದ ಬಾಸ್ ತಾನೆ, ಜಿಲ್ಲಾ ಅಧ್ಯಕ್ಷರು ಬಾಸ್ ನನಗೆ. ನಾವು ರಾಜ್ಯದ ಅಧ್ಯಕ್ಷ, ಜಿಲ್ಲಾ ಅಧ್ಯಕ್ಷ, ಮಂಡಲ ಅಧ್ಯಕ್ಷ ಗೌರವ ಕೊಟ್ಟರೆ ಪ್ರತಿಪಕ್ಷಗಳು ಗೌರವ ಕೊಡ್ತವೆ. ಅದಕ್ಕೋಸ್ಕರ ರಾಷ್ಟ್ರೀಯ ಅಧ್ಯಕ್ಷರು, ಸಂಘಟನೆ ರಾಷ್ಟ್ರೀಯ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ಮಂಡಲ ಅಧ್ಯಕ್ಷರು ನಮಗೆ ಬಾಸ್. ಹಾಗಾಗಿ ರಾಜ್ಯದ ಅಧ್ಯಕ್ಷ ನೇತೃತ್ವದಲ್ಲಿ ಕಾರ್ಯಕರ್ತರ ಚುನಾವಣೆ ಬರುವುದು. ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಪುರಸಭೆ, ಪಟ್ಟಣ ಪಂಚಾಯತಿ, ಗ್ರಾಮ ಪಂಚಾಯತಿ ಚುನಾವಣೆ, ಇಲ್ಲಿ ನಮ್ಮ ಚುನಾವಣೆ, ಮುಂದಿನ ವಿಧಾನಸಭೆ ಚುನಾವಣೆ ಯಾವ ಬರುತ್ತೆ ಬರಲಿ. ಆದರೆ ಕಾರ್ಯಕರ್ತರ ಕೈಗೆ ಅಧಿಕಾರವನ್ನು ಕೊಡಬೇಕು. ಆ ನಿಟ್ಟಿನಲ್ಲಿ ಸಂಕಲ್ಪ ಮಾಡಬೇಕಂದ್ರೆ ವಿನಂತಿ ಮಾಡಿ. ಬಹಳ ಮಾತಾಡಿದ್ದೀವಿ, ಕ್ಷಮೆ ಇರಲಿ. 2 ಕೈ ಎತ್ತಿ
ವಿಜಯೇಂದ್ರ ಅವರೇ ರಾಜ್ಯದ ಅಧ್ಯಕ್ಷರ ಜೊತೆಗಿದ್ರು ಅಂತ ಹೇಳಿ ಎರಡು ಕೈ ಎತ್ತಿದ್ರು ಹೇಳಿ ಭಾರತ್ ಮಾತಾ ಕಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರಿಗೆ ಯಡಿಯೂರಪ್ಪನವರ ಮನೆಯಲ್ಲಿ ರಾಜ್ಯದಲ್ಲಿ ಅಭಿವೃದ್ಧಿ ಅಂದ್ರೆ ಯಡಿಯೂರಪ್ಪ 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 ಅಂತವರ ಸುಪುತ್ರರು ಇವತ್ತು ದಾವಣಗೆರೆಗೆ ಆಗಮಿಸಿದೆ ಅವರಿಗೆ ನಾವೆಲ್ಲರೂ ಗಟ್ಟಿಯಾಗಿ ಬಲ